ನಮಸ್ಕಾರ. ನಾನು ಸ್ವಲ್ಪ ಹಳೆಯದು ವೇಸ್ಟ್ ಬಟ್ಟೆಗಳು ಒಂದೆರಡು ಇಂಚಷ್ಟು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೆಟಲ್ ಬಳೆ ತಗೊಂಡು ರಬ್ಬರ್ ಬ್ಯಾಂಡ್ ಅಂತ ತಗೊಂಡು ಮೆಟಲ್ ಬಳೆಗೆ ಹಾಕ್ಬಿಡಿ. ಮತ್ತೆ ನಾವು ಬಟ್ಟೆ ಪೀಸು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅಷ್ಟೇ ಈ ಬಳೆಗೆ ಒಳಗಡೆಯಿಂದ ಸೇರಿಸ್ಕೊಂಡು ಈ ತರ 4 ಸೈಡ್ ಈ ತರಾನೇ ಮಾಡ್ಕೊಡಿ. ಇದ್ರ ಮಧ್ಯದಲ್ಲಿ ಒಂದು ಬಟ್ಟೆ ಇಟ್ಕೊಳ್ಳಿ. ಇನ್ನೂ ಅಗಲವಾಗಿರೋ ಟಬ್ ಆಗ್ಲಿ ಅಗಲವಾಗಿರೋ ತಟ್ಟೆ ಆಗ್ಲಿ ತಗೊಂಬೋದು. ತಗೊಂಡ್ಬಿಟ್ಟು ಇದೇ ತರನೇ ಮಧ್ಯದಲ್ಲಿ ಇಟ್ಬಿಟ್ಟು ಎರಡೂ ಸೈಡ್ನು ಬಟ್ಟೆ ಪೀಸ್ ತಗೊಂಡು ಎರಡೆರಡು ಗಂಟೆ ಹಾಕೊಳ್ಳಿ. ಎಲ್ಲಾನು ಅಷ್ಟೇ ಗಂಟೆ ಹಾಕ್ಬಿಟ್ಟಿದಾದ್ಮೇಲೆ ಮತ್ತೆ ನಾನು ರಿವರ್ಸ್ ಮಾಡ್ಬಿಟ್ಟು ತೋರಿಸ್ತಾ ಇದೀನಿ ನೋಡಿ. ಬಳೆ ಮಧ್ಯದಲ್ಲಿ ಇನ್ನೂ ಗ್ಯಾಪ್ ಇದೆಯಲ್ಲ, ಬಳೆ ಇಡ್ಸೋಷ್ಟು ಇನ್ನೂ ಒಂದೊಂದು ಪಟ್ಟಿನ ಕಟ್ಕೊಳ್ಳಿ. ನಾನು ಎಲ್ಲಾ ಪಟ್ಟಿನೂ ಕಟ್ಟಿದ್ದಾಯ್ತು. 2 ಇಂಚಷ್ಟು ನಾವು ಬಟ್ಟೆ ಪೀಸ್ ನ ಸೀರೆದಾಗ್ಲಿ ಮೇಲ್ದಾಗ್ಲಿ ಕಟ್ ಮಾಡ್ಕೊಂಡು ಇಟ್ಕೊಬೇಕು. ಅದ್ರಲ್ಲಿ ಒಂದ್ ಪೀಸ್ ನ ಒಂದು ಪಟ್ಟಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಸೂಜಿ ದಾರದಲ್ಲಿ ಹೊಲ್ದ್ಕೊಂಡ್ಬಿಡಿ. ಬಟ್ಟೆ ಪೀಸು ಉದ್ದವಾಗಿರುತ್ತಲ್ಲ ಅದನ್ನ ರೌಂಡ್ ಆಗಿ ಸುತ್ಕೊಂಡ್ಬಿಟ್ಟು ಒಂದು ಪಟ್ಟಿ ಬಿಟ್ಬಿಡ್ಬೇಕು, ಒಂದ್ ಪಟ್ಟಿ ಒಳಗಡೆ ಸೇರ್ಸ್ಕೊಂಡು ಇದೇ ತರನೇ ಫುಲ್ ರೌಂಡ್ ಫುಲ್ ಮಾಡ್ಕೊಳ್ಳಿ. ಎಲ್ಲಾ ರೌಂಡ್ಗಳು ಅಷ್ಟೇ ಇದೇ ತರನೇ ಒಂದ್ ಪಟ್ಟಿ ಬಿಟ್ಬಿಡ್ಬೇಕು, ಒಂದ್ ಪಟ್ಟಿ ಒಳಗಡೆ ಸೇರ್ಸ್ಕೊಂಡು ಇದೇ ತರನೇ ಲಾಸ್ಟ್ ವರ್ಗುನು ಮಾಡ್ಕೊಬೇಕು. ನೀವು ಕಲರ್ ಬೇಕಾದ್ರೂ ಹಾಕೋಬಹುದು. ಡಬ್ಬಲ್ ಕಲರ್, ಒಂದೇ ಕಲರ್ ಸೀರೆ ಆ ತರದ್ರಲ್ಲೂ ಹಾಕ್ಬೋದು. ನಾನು ಕಲರ್ ಬಟ್ಟೆ ಯೂಸ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ಎಲ್ಲಾನು ಅಷ್ಟೇ ಈ ಪಟ್ಟಿ ಲಾಸ್ಟ್ ಆಗೋವರ್ಗು ನಾವು ತಗೊಂಡಿರೋ ಬಟ್ಟೆ ಪೀಸು ಲಾಸ್ಟ್ ವರ್ಗುನು ನಾನು ಹಾಕೊಳ್ತಾ ಇದ್ದೀನಿ. ಒಂದ್ ಪಟ್ಟಿ ಬಿಟ್ಬಿಟ್ಟು ಒಂದ್ ಪಟ್ಟಿಯಲ್ಲಿ ಹಾಕೊಳ್ಳೋದು. ಈ ತರ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮೂ ಆಗೋದಿಲ್ಲ. ಸ್ವಲ್ಪ ಸಮಯದಲ್ಲಿ ನಾವು ಹಳೆ ಬಟ್ಟೆ, ಹಳೆ ಸೀರೆ, ಹಳೆ ವೇಲಿದ್ರೆ ಅಂತೂ ಬಿಸಾಕ್ಬಿಡ್ತಾ ಇರ್ತೀವಲ್ಲ ಯೂಸ್ ಮಾಡ್ತಿರೋ ಇರೋದು. ಆ ತರದಿಂದನೂ ನಾವು ಈಸಿಯಾಗಿ ಮನೆಯಲ್ಲೇ ಮ್ಯಾಟ್ ಮಾಡ್ಕೊಬಹುದು. ಬಟ್ಟೆ ಪೀಸ್ ಎಲ್ಲಾನು ಲಾಸ್ಟ್ ಖಾಲಿ ಆಗ್ಬಿಟ್ಟ ಆದ್ಮೇಲೆ ಮತ್ತೆ ಇನ್ನೊಂದು ಬಟ್ಟೆ ಪೀಸ್ ನ ಈ ತರಾನೇ ಜಾಯಿಂಟ್ ಮಾಡ್ಕೊಬೇಕು. ಸೂಜಿ ದಾರದಲ್ಲಿ ಸ್ವಲ್ಪ ಹೊದ್ಕೊಂಡ್ಬಿಟ್ಟು ಮತ್ತೆ ದಾರನ ಕಟ್ ಮಾಡ್ಕೊಳ್ಳಿ. ಡ್ರೆಸ್ ಯೂಸ್ ಮಾಡ್ಬಿಟ್ಟು ವೇರಲ್ ಆಗಿ ಇದ್ಬಿಟ್ಟಿರುತ್ತಲ್ಲ, ವೇರಲಿಂದ ಬೇಕಾದ್ರೂ ಮಾಡ್ಕೊಬಹುದು. ಯಾವ ಕಲರ್ ಬೇಕಾದ್ರೂ ಮಾಡ್ಕೊಬಹುದು. ನಾನು ಹಾಕಿರೋ ಕಲರೇ ಹಾಕ್ಬೇಕಂತೇನಿಲ್ಲ. ನಿಮ್ ಮನೆಯಲ್ಲಿ ಯಾವ ಕಲರ್ ಬಟ್ಟೆ ಇದೆಯೋ ಅದರಿಂದನೇ ಮಾಡ್ಕೊಬಹುದು. ಲಾಸ್ಟ್ ಫುಲ್ ಎಷ್ಟಿರ್ಸುತ್ತೋ ಅಷ್ಟರ್ಗುನು ಲಾಸ್ಟ್ ಆಗೋವರ್ಗುನು ಎಲ್ಲಾ ಪಟ್ಟಿಗಳನ್ನು ಹಾಕೊಂಡ್ಬಿಡಿ. ಇದನ್ನ ಮಾಡೋದಕ್ಕೂ ಅಷ್ಟೇ ಜಾಸ್ತಿ ಸಮಯ ಆಗೋದಿಲ್ಲ. ನಾವು ಟಿವಿ ನೋಡ್ತಾ ಕುತ್ಕೊಂಡಿರೋವಾಗ ಅವಾಗ ಕೂಡ ಸ್ವಲ್ಪ ಸಮಯದಲ್ಲೇ ಮಾಡ್ಕೊಬಹುದು. ಫುಲ್ ಎಲ್ಲಾನು ರೌಂಡ್ ಸುತ್ತೂ ಲಾಸ್ಟ್ ವರ್ಗುನು ಹಾಕೊಳ್ಳಿ. ಲಾಸ್ಟ್ ಅಲ್ಲಿ ಬಟ್ಟೆಗೆ ಒಂದು ಸೇಫ್ಟಿ ಪಿನ್ ಸೇರಿಸ್ಬಿಟ್ಟು ಮತ್ತೆ ಸೇಫ್ಟಿ ಪಿನ್ ಅಲ್ಲಿ ಹಾಕೊಂಡು ರೌಂಡ್ ಆಗಿ ಬನ್ನಿ. ಮತ್ತೆ ಲಾಸ್ಟ್ ಅಲ್ಲೂ ಅಷ್ಟೇ ಸೂಜಿ ದಾರದಲ್ಲಿ ಹೊಲ್ದ್ಕೊಂಡ್ಬಿಡಿ. ಬಟ್ಟೆನ ಪೂರ್ತಿ ಎಲ್ಲ ಹಾಕಿದ್ದಾದ್ಮೇಲೆ ಬಟ್ಟೆನ ಊಟ ಮಾಡ್ಬಿಟ್ಟು ಬಟ್ಟೆ ಪೀಸ್ ಎಲ್ಲಾನು ಕಟ್ಟಿರ್ತೀವ ಬಟ್ಟೆನ ಸ್ವಲ್ಪ ಬಿಟ್ಬಿಟ್ಟು ಒಂದ್ ಕತ್ರಿಯಿಂದ ಎಲ್ಲಾನು ಕಟ್ ಮಾಡ್ಕೊಂಡ್ಬಿಡಿ. ಎಲ್ಲಾ ಪೀಸ್ಗಳು ಅಷ್ಟೇ ಕಟ್ ಮಾಡ್ಬಿಟ್ಟು ಈ ಎರಡೆರಡು ಪೀಸ್ ತಗೊಂಡು ಎರಡೆರಡು ಗಂಟೆ ಹಾಕೊಳ್ಳಿ. ಈ ತರ ಮಾಡ್ಕೊಳ್ಳೋದ್ರಿಂದ ಮ್ಯಾಟ್ ತುಂಬಾನೇ ಚೆನ್ನಾಗಿ ಇರುತ್ತೆ. ನೋಡೋದಕ್ಕೂ ಅಷ್ಟೇ ತುಂಬಾ ದಿನನೂ ಬಾಳ್ಕೆನೂ ಬರುತ್ತೆ. ಖಂಡಿತ ಟ್ರೈ ಮಾಡಿ. ಹಳೆ ಬಟ್ಟೆಗಳಂತೂ ಇದ್ರೆ ಹಾಗೆ ಇಟ್ಬಿಟ್ಟಿರ್ತೀವಲ್ಲ ಅದ್ರಿಂದನೂ ನಾವು ತುಂಬಾ ಚೆನ್ನಾಗಿ ಮಾಡ್ಕೊಬಹುದು. ಇನ್ನು ದೊಡ್ಡದಾಗ್ಬೇಕಾದ್ರೂ ಮಾಡ್ಕೊಬಹುದು. ಇದೇ ತರನೇ ತುಂಬಾ ಈಸಿಯಾಗೂ ಆಗುತ್ತೆ. ರೌಂಡ್ ಸುತ್ತೂ ಅಷ್ಟೇ ಎಲ್ಲಾ ಬಟ್ಟೆಗಳನ್ನು ಎರಡೆರಡು ಗಂಟೆ ಹಾಕಿದಾದ್ಮೇಲೆ ಇನ್ನೂ ಎಕ್ಸ್ಟ್ರಾ ಇದ್ರೆ ಬಟ್ಟೆ ಅದನ್ನು ಅಷ್ಟೇ ಕರೆಕ್ಟ್ ಆಗಿ ಸ್ವಲ್ಪ ಬಿಟ್ಬಿಟ್ಟು ಕಟ್ ಮಾಡ್ಬಿಡಿ. ಮಧ್ಯದಲ್ಲಿ ನಾವು ಮೆಟಲ್ ಬಳೆ ಹಾಕಿರ್ತೀವಲ್ಲ ಅದನ್ನು ಅಷ್ಟೇ ಕತ್ರಿಯಿಂದ ಸ್ವಲ್ಪ ಕಟ್ ಮಾಡ್ಬಿಟ್ಟು ಬಳೆನ ಪೂರ್ತಿ ತೆಗೆದು ಬಿಡಿ. ನೋಡೋದಕ್ಕೂ ಅಷ್ಟೇ ಮ್ಯಾಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ದಿನನೂ ಬಾಳ್ಕೆನೂ ಬರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.